ಅಕ್ಕ ನಿಂಗೆ ಪ್ಲಾನ್ ಓಕೆನಾ? ಪ್ಲಾನ್ ಏನೋ ಓಕೆ, ಆದ್ರೆ ನಮ್ಮ ಬಜೆಟ್ ಪ್ರಕಾರ ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಇಲ್ಲ ಅಕ್ಕ, ಐ ಥಿಂಕ್ ನಮ್ಮ ಬಡ್ಜೆಟ್ ಇದು ಓಕೆ ಅನ್ಸುತ್ತೆ. ಹಾಗಂತ್ಯಾ? ಹಾ ಅಕ್ಕ, ಆದ್ರೆ ಈ ಸ್ಕೆಚ್ ಅಲ್ಲಿ ಸ್ಟೆಪ್ಸ್ಗಳು ಸ್ವಲ್ಪ ಜಾಸ್ತಿ ಇದೆ. ಒಂದ್ ಕೆಲ್ಸ ಮಾಡೋಣ, ಅಪ್ಪ ಅಮ್ಮಂಗೆ ಮೇಲ್ಗಡೆ ರೂಮ್ ಕೊಡೋದ್ ಬೇಡ, ಕೆಳಗಡೆ ರೂಮ್ ಕೊಡೋದ್ ಬೆಟರ್. ಯಾಕಂದ್ರೆ ಅವ್ರಿಗೆ ವಯಸ್ಸಾಗ್ತಿದ್ಯಲ್ಲ, ಅವ್ರಿಗೆ ಹತ್ತಿ ಇಳಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ. ಅಪ್ಪ ಅಮ್ಮ ಕೆಳಗಡೆ ಇರೋದೇ ಕರೆಕ್ಟು. ಆಮೇಲೆ ನಮ್ಮಿಬ್ರಿಗೂ ಒಂದೊಂದು ರೂಮ್ ಬೇಕಲ್ವಾ? ನಮ್ಮಿಬ್ರು ರೂಮ್ಗೆ ಏನ್ ಪ್ಲಾನ್ ಮಾಡಿದ್ಯಾ? ಅದಕ್ಕೂ ನನ್ನ ಹತ್ರ ಪ್ಲಾನ್ ರೆಡಿ ಇದೆ ಅಕ್ಕ. ಇಲ್ಲಿ ನೋಡು, ಇದು ಅಪ್ಪ ಅಮ್ಮನ ರೂಮ್ ಅಲ್ವಾ? ಓಕೆ, ಅಪ್ಪ ಅಮ್ಮನ ರೂಮ್ ಪಕ್ಕನೆ ನಮ್ ರೂಮ್ ಕಟ್ಸ್ಕೊಳ್ಳೋಣ. ನಾವ್ ಅಲ್ಲಿಗೆ ಹೋದಾಗೆಲ್ಲ ಅಪ್ಪ ಅಮ್ಮನ ರೂಮ್ ಪಕ್ಕದಲ್ಲೇ ನಾವ್ ಇರ್ಬೋದು. ನಾವಿಬ್ರೇ ಇದ್ರೆ ಪರವಾಗಿಲ್ಲ ಅಮ್ಮು. ನಮ್ ಜೊತೆ ವಿಕ್ಕಿ, ವೇದಾಂತ್ ಬಾಬಾ ಬಂದ್ರೆ ಏನ್ ಮಾಡೋದು? ಸಿಂಪಲ್ ಅಕ್ಕ, ಅವ್ರಿಬ್ರಿಗೆ ಸ್ಟೋರ್ ರೂಮ್ ಪಕ್ಕದಲ್ಲಿ ಒಂದು ರೂಮ್ ಬರುತ್ತಲ್ವಾ, ಆ ರೂಮಲ್ಲಿ ಇರ್ಸ್ಬಿಡೋಣ. ಕರೆಕ್ಟ್. ಅದಿತಿ ಅಂಜು ರೂಮು? ಅದಿತಿ ಅಂಜುಗೆ ಮೇಲ್ಗಡೆ ರೂಮ್ ಕೊಟ್ಬಿಡೋಣ. ಅವ್ರಿಬ್ರು ಯಾವಾಗ್ಲೂ ಜಗಳ ಮಾಡ್ತಿರ್ತಾರಲ್ವಾ, ಮೇಲ್ಗಡೆ ಜಗಳ ಮಾಡ್ಕೊಂಡು ಆರಾಮಾಗಿರ್ಲಿ. ಅಪ್ಪ ಅಮ್ಮಂಗೆ ಪಂಚಾಯತಿ ಮಾಡೋದ್ ತಪ್ಪುತ್ತೆ. ಅಕ್ಕ ಇಲ್ಲಿ ನೋಡಿ, ಇಲ್ಲಿ ಪ್ಲೇ ಗ್ರೌಂಡ್ ತರ ಸ್ವಲ್ಪ ಜಾಗ ಬಿಡೋಣ. ಯಾಕಂದ್ರೆ ನಿನಗ್ ಮಗು ಹೋಗುತ್ತಲ್ವಾ, ಆಮೇಲೆ ಮಗುನ ಆಟಾಡ್ಸಕ್ಕೆ ಬೇಕಾಗತ್ತೆ. ಅಮ್ಮು, ಈ ಮನೇಲಿ ಏನೋ ಒಂದ್ ಮಿಸ್ ಆಗಿದೆ. ಹೌದಾ? ಏನಕ್ಕ? ಉಯ್ಯಾಲೆ. ಓ ಹೌದಲ್ವಾ, ಉಯ್ಯಾಲೆ ಅಂತೂ ಬೇಕೇ ಬೇಕಕ್ಕ. ಯಾಕಂದ್ರೆ ನಾವಿಬ್ರು ಮನೆಗೆ ಹೋದ್ಮೇಲೆ ಉಯ್ಯಾಲೆ ಮೇಲೆ ಕುತ್ಕೊಂಡು ಊಟ ಮಾಡಕ್ಕಂತೂ ಬೇಕೇ ಬೇಕಾಗುತ್ತೆ. ಅಕ್ಕ, ಉಯ್ಯಾಲೆನ ನಮ್ ಹಳೆ ಮನೇಲಿ ಇತ್ತಲ್ವಾ, ಆ ತರ ಹಾಲ್ ಅಲ್ಲೇ ಫಿಕ್ಸ್ ಮಾಡಿಸ್ಬೇಡ, ಓಕೆನಾ? ಆಮೇಲೆ ಇಲ್ಲಿ ಟಿವಿ ವಾಲ್ ಬರುತ್ತೆ, ಈ ಕಡೆ ಕಿಚನ್ ಬರುತ್ತೆ, ಆಮೇಲೆ ಹಾಲ್ ರೈಟ್ ಸೈಡ್ ಅಲ್ಲಿ ದೇವ್ರ ಮನೆ ಬರುತ್ತೆ. ಅಕ್ಕ, ಗೋಡೆ ಕಲರು ಪಿಕಾಕ್ ಬ್ಲೂ ಇದ್ರೆ ಸಖತ್ತಾಗಿರುತ್ತೆ ಅನ್ಸುತ್ತೆ. ಪಿಕಾಕ್ ಬ್ಲೂ ಕಲರೇ ಮಾಡ್ಸೋಣ. ಬೇಡ ಅಮ್ಮು, ಅದ್ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ. ನೇವಿ ಬ್ಲೂ ಕಲರ್ ಮಾಡ್ಸೋಣ. ನೇವಿ ಬ್ಲೂ ಬೇಡ ಅಕ್ಕ, ಚೆನ್ನಾಗಿರಲ್ಲ. ಬೇಕಿದ್ರೆ ನಿನ್ ರೂಮಿಗೆ ಮಾಡ್ಸೋಣ. ಹಾಲಿಗೆಲ್ಲ ಪಿಕಾಕ್ ಬ್ಲೂ ಕಲರೇ ಸಖತ್ತಾಗಿರುತ್ತೆ. ಇಲ್ಲ ಅಮ್ಮು, ನೀನ್ ಹೇಳ್ತಿರೋ ಕಲರ್ ಒಂಚೂರು ಚೆನ್ನಾಗಿಲ್ಲ. ಇಡೀ ಮನೆಗೆ ನೇವಿ ಬ್ಲೂ ಕಲರೇ ಮಾಡ್ಸೋಣ. ಅಕ್ಕ, ಕೂಸು ಹುಟ್ಟಕ್ಕೂ ಮುಂಚೆ ಪ್ಯಾಂಟ್ ಶರ್ಟ್ ಹೋಲ್ಸಿದ್ರಂತೆ, ಹಂಗಾಯ್ತು ನಮ್ಮಿಬ್ರು ಕತೆ. ಮೊದ್ಲು ಸೈಟ್ ತಗೊಳ್ಳೋಣ, ಆಮೇಲೆ ಪೇಂಟ್ ಬಗ್ಗೆ ಯೋಚನೆ ಮಾಡೋಣ. ಅಪ್ಪ ಅಮ್ಮಂಗ್ ನಾವಿಬ್ರು ಮನೆ ಕಟ್ಟಿಸ್ಕೊಡ್ತಾ ಇದೀವಿ ಅಂತ ಯೋಚನೆ ಮಾಡಿದ್ರೇನೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಕ್ಕ, ನನಗೂ ಹಾಗೆ ಅನ್ಸ್ತಿದೆ. ಆದ್ರೆ ನಾವ್ ನೋಡು, ಇನ್ನೂ ಒಂದ್ ಸೈಟ್ ಕೂಡ ತಗೊಂಡಿಲ್ಲ. ಧ್ರುವನ ಕರ್ಕೊಂಬರಕ್ ಹೋದಾಗ ಅಲ್ಲಿ ಏನಾಗುತ್ತೋ ಯಾರಿಗ್ ಗೊತ್ತು. ಒಂದ್ ಜೊತೆ ಬಟ್ಟೆ ಇಟ್ಕೊಳ್ಳೋದು ಒಳ್ಳೇದು. ನನಗ್ ಗೊತ್ತಿತ್ತು ಕಡೆ, ನೀನ್ ಇದೇ ತರ ಏನಾದ್ರು ಮಾಡ್ತೀಯ ಅಂತ. ಈಗ ಮನೆ ಬಿಟ್ಟು ಹೋಗ್ತಾ ಇದೀಯ ಅಲ್ವಾ? ಅಲ್ಲ ಕಡೆ, ಇಷ್ಟ ದಿನ ನಿನ್ ಲವರ್ ಯಾರು, ನೀನ್ ಯಾರನ್ನ ಪ್ರೀತಿಸ್ತಿದ್ಯಾ ಅಂತ ಎಸ್ ಸಲ ಕೇಳ್ದೆ, ಆದ್ರೆ ಒಂದ್ ಮಾತು ಹೇಳಿಲ್ಲ. ದಿನ ನನ್ ಜೊತೆನೆ ಇಟ್ಕೊಂಡು ನನಗೆ ಸುಳ್ಳು ಹೇಳ್ಬಿಟ್ಟೆ ಅಲ್ವಾ? ಹಾಗಂತ ನೀನ್ ಯಾರನ್ನ ಲವ್ ಮಾಡ್ತಿದೀಯ ಅನ್ನೋ ವಿಷಯ ನನಗ್ ಗೊತ್ತಿಲ್ಲ ಅನ್ಕೋಬೇಡ. ನೀನ್ ನಮ್ ರಾಜಣ್ಣಂತಾನೆ ಲವ್ ಮಾಡ್ತಿರೋದಿರೋದು. ನಿಮಗೆ ಹೇಗೆ ವಿಷಯ ಗೊತ್ತಾಯ್ತು? ನೀನ್ ತಿಲಕ್ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅಲ್ಲ ಕಡೆ, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಅಪ್ಪ ಅಮ್ಮ ಅಕ್ಕ ಭಾವನ ಹತ್ರ ಏನೂ ಹೇಳ್ಕೊಳ್ಳೇ ಇಲ್ಲ? ಅಪ್ಪ ಅಮ್ಮನ ಹತ್ರ ಹೇಳೋದ್ ಬೇಡ, ಅಟ್ಲೀಸ್ಟ್ ವೇದಾಂತ್ ಭಾವನ ಹತ್ರ ಆದ್ರೂ ಹೇಳ್ಕೋಬಹುದಿತ್ತಲ್ವಾ? ಪಾಪ ಅವರೇ ಬಾಯ್ ಬಿಟ್ಟು ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ಕೇಳಿದ್ರು ತಾನೆ. ನೀನ್ ಯಾಕೆ ಏನು ಹೇಳಿಲ್ಲ? ಅಪ್ಪ ಅಮ್ಮ ನೋಡಿದ ಹುಡ್ಗನ್ ಮದ್ವೆ ಆಗಿ ರಾಜಣ್ಣನ್ ಕೈ ಕೊಡ್ಬೇಕು ಅಂತನಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ತಲೆ ಸರಿ ಇದೆ ತಾನೆ ನಿಂಗೆ? ನನಗ್ ತಲೆ ಸರಿ ಇದೆ, ನಿನ್ಗೆ ತಲೆ ಸರಿ ಇಲ್ಲ. ಲವ್ ಮಾಡ್ತಿರೋ ವಿಷಯನ ಹೇಳ್ಕೊಳಕ್ಕಾಗ್ದೆ ಹೆದರ್ಕೊಂಡು ಹೋಗ್ತಿದ್ಯಾ ನೀನು? ಅಂಜು,
ಹಿಂದೆ ಮುಂದೆ ಗೊತ್ತಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. 2 ನಿಮಿಷ ಬಾಯಿ ಮುಚ್ಕೊಂಡಿರು, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಲವ್ ಮಾಡ್ದವಳಿಗೆ ಲವ್ ಹೇಗೆ ಉಳಿಸ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನೀನು ಹೇಳ್ದಾಗೆ ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ ಕಣೆ, ಯಾವುದು ಕೆಲ್ಸಕ್ಕೆ ಬರಲಿಲ್ಲ. ಅಂಥದ್ದೇನಾಗಿದೆ? ನಿನ್ಗೆ ಹೇಳ್ಕೊಳಕ್ ಧೈರ್ಯ ಇಲ್ಲ ಅಂತ ಒಪ್ಕೋ. ಸಾಕು ಸುಮ್ನಿರೆ, ದೊಡ್ಡ ಮಾಸ್ಟರ್ ಮೈಂಡ್ ಅನ್ನೋ ತರ ಮಾತಾಡ್ಬೇಡ. ನನ್ನ ಮದ್ವೆ ವಿಷಯದಲ್ಲಿ ವೇದನ್ ಭಾವ ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಅಮ್ಮನೂ ಅದಿತಿ ಮದ್ವೆನೂ ನಿಮ್ಮ ಇಷ್ಟದ ಪ್ರಕಾರನೇ ನಡೆಯುತ್ತೆ, ಆ ಜವಾಬ್ದಾರಿ ನಂದು ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇನ್ನ ಪರಿ ನಾನು ನೋಡಿರೋ ಹುಡುಗನ ಜೊತೆನೆ ನನ್ನ ಮಗಳು ಮದ್ವೆ ಆಗ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ. ನಾನು ಎಷ್ಟು ಜನರ ಜೀವದ ಬಗ್ಗೆ ಯೋಚನೆ ಮಾಡಬೇಕು ಗೊತ್ತಾ? ಆದ್ರೆ ನನ್ನ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಧ್ರುವನ್ ನೋಡೋದಕ್ಕೋಸ್ಕರ ನರ್ಸ್ ವೇಷ ಹಾಕೊಂಡು ಕತ್ತು ಮುಚ್ಚಿ ಹೋಗ್ತಿದ್ದೆ. ಹೌದಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ಕೆಟ್ಟ ಧೈರ್ಯ ಮಾಡಿ ನಿನ್ ರಾಜಣ್ಣನ್ ಪ್ರೀತಿಸ್ತಿರೋ ವಿಷಯನ ಹೇಳ್ಬಿಡು. ಅದು ನಾನು ಹೇಳ್ದಷ್ಟು ಈಸಿ ಅಲ್ಲ ಕಣೆ. ಮೋರೋವರ್ ಇದನ್ನೆಲ್ಲ ವ್ಯಾಲಿಡೇಟ್ ಮಾಡೋದಕ್ಕೆ, ನಾವಿಬ್ರು ಪ್ರೀತಿಸ್ತಿದ್ದೀವಿ ಅಂತ ಹೇಳೋದಕ್ಕೆ ಧ್ರುವನಿಂದ ಮಾತ್ರ ಸಾಧ್ಯ. ಮತ್ತೆ ಧ್ರುವ ಮಾತಾಡೋ ಪರಿಸ್ಥಿತಿಲಿಲ್ಲ. ಈಗ ಏನಾದ್ರೂ ನನ್ನ ಮೇಲ್ ಬಿದ್ದು ಹೋದ್ರೆ ಸುಹಾಸಿನಿ ಒನ್ ಸೈಡ್ ಲವ್, ನೀನು ಧ್ರುವಂಗ್ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ ಲವ್ ಸ್ಟೋರಿನ ರಿವರ್ಸ್ ಮಾಡ್ಬಿಡ್ತಾಳೆ ಕಣೆ. 2 ನಿಮಿಷದಲ್ಲಿ ನಾನು ಧ್ರುವ ಲವ್ವೇ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಬಿಡ್ತಾಳೆ. ಆಗ ಮನೇಲಿ ಯಾರು ನನ್ನ ನಂಬಲ್ಲ, ಮತ್ತೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಳ್ತೀನಿ. ನಾನೆಲ್ರೂ ನಂಬಿಸ್ಬೇಕು ಅಂದ್ರೆ ನನ್ ಧ್ರುವನ್ ಸಪೋರ್ಟ್ ಬೇಕೇ ಬೇಕು. ಅವ್ನು ಹುಷಾರಾದ್ರೆ ಮಾತ್ರ ಎಲ್ಲರೂ ನಂಬ್ಸೋಕ್ ಸಾಧ್ಯ. ಇಲ್ಲ ಅಂದ್ರೆ ನಾನು ಏನ್ ಕಷ್ಟಪಟ್ರು ನೀರಿನ ಮೇಲೆ ಗುಳ್ಳೆನೆ. ಹಾಗಿದ್ರೆ ಮುಂದೇನ್ ಮಾಡ್ಬೇಕು ಅಂತ ಇದೆಯಾ? ಅದೇ ಗೊತ್ತಾಗ್ತಿಲ್ಲ ಕಣೆ. ನಾನೇನೋ ನರ್ಸ್ ವೇಷ ಹಾಕೊಂಡು ಹೋಗಿ ಧ್ರುವನ ಆರೈಕೆ ಮಾಡಿದ್ರೆ ಅವ್ನು ಆದಷ್ಟು ಬೇಗ ಗುಣ ಆಗ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅವ್ನು ಬೇಗ ಹುಷಾರಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ನನ್ನ ನರ್ಸ್ ನಾಟಕಕ್ಕೂ ಆ ಸುಹಾಸಿನಿ ತೆರೆ ಎಳ್ದಿದ್ದಾಳೆ. ಯಾಕಾದ್ರೂ ಲವ್ ಮಾಡಿದ್ನು ಅಂತ ಅನಿಸ್ತಿದೆ. ಉಗ್ಳೋಕ್ಕೂ ಆಗ್ತಿಲ್ಲ, ನುಂಗೋಕ್ಕೂ ಆಗ್ತಿಲ್ಲ. ನೀನ್ ನೋಡಿದ್ರೆ ತಲೆ ಬುಡ ಇಲ್ದೋರ್ ತರ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ. ಅಷ್ಟು ಈಸಿ ಆಗಿದ್ರೆ ಯಾವಾಗ್ಲೂ ಅವನ್ನ ಎತ್ತಾಕೊಂಡೋಗಿ ಮದ್ವೆ ಆಗಿರ್ತಿದ್ದೆ. ಆದ್ರೆ ಅದ್ಯಾವ್ದು ಆಗಲ್ಲ ಅಂತ ಗೊತ್ತು, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಷ್ಟಕ್ಕೆ ಸುಮ್ಮನಾಗ್ತೀನಿ ಅಂತ ಅನ್ಕೋಬೇಡ. ಅದು ಅಲ್ಲದೆ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇನ್ನೊಂದು ಪ್ರಯತ್ನನೂ ಮಾಡ್ತಿದ್ದೀನಿ. ಇನ್ನೊಂದು ಪ್ರಯತ್ನನ? ಏನೇ ಅದು? ನಾನೇನಾದ್ರೂ ಈಗಲೇ ಹೇಳಿದ್ರೆ ಊರು ತುಂಬಾ ಪ್ರಚಾರ ಮಾಡ್ಕೊಂಡ್ಬಿಡ್ತೀಯ. ನಾನೇನು ಹೇಳೋದು ಇಲ್ಲ, ನೀನ್ ಕೇಳೋದು ಬೇಡ. ನಾನ್ ನಿನ್ ವಿರುದ್ಧ ಇಲ್ಲ ಕಣೆ, ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ನಾನೇ ಕೇಳ್ತೀನಿ ಕಣೆ. ನನಗೇನೋ ಹೆಲ್ಪ್ ಮಾಡಕ್ ಹೋಗಿ ನೀನು ಇನ್ನೊಂದು ಎಡ್ವರ್ಟ್ ಮಾಡಬೇಡ. ಸದ್ಯಕ್ಕೆ ನಾನು ತಿಲಕ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾನೆ. ಅವನೊಬ್ಬ ನನ್ನ ಜೊತೆಗಿದ್ರೆ ಸಾಕು, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸಾರಿ ಕಣೆ, ನನಗ್ ನೀನ್ ಈ ತರ ಕಷ್ಟ ಪಡ್ತಿದ್ಯಾ ಅಂತ ಗೊತ್ತಿರ್ಲಿಲ್ಲ. ಮನ್ಸಲ್ಲಿ ಎಷ್ಟೇ ನೋವು ಇದ್ರು ನಗ್ನಗ್ತಾ ಇರ್ತಿದ್ದೆ. ನೀನ್ ಭಯ ಪಡ್ಕೋಬೇಡ ಅಕ್ಕ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀನ್ ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗುತ್ತೆ. ಅಮ್ಮು, ಆರ್ತಿ, ವೇದಾಂತಣ್ಣ, ವಿಕ್ಯಣ್ಣ ಅಲ್ಲಿ ರಾತ್ರಿ ಹಗಲು ಅಂತಂದ್ರೆ ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನೀವು ಇದ್ರಲ್ಲಿ ನಗಾಡ್ತಾ ಕುತ್ಕೊಂಡಿದ್ದೀರಾ? ಅವರಿಬ್ರು ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವೇ ಮಾತಾಡ್ಕೊಂಡು ನಗಾಡೋದ್ ಬಿಟ್ಟು ಅವ್ರ ಕಡೆನೂ ಗಮನ ಕೊಡಿ. ಸಾರಿ ಅದಕ್ಕೆ, ನಾವು ಬರೀ ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ವಿ, ಅವ್ರ ಬಗ್ಗೆ ಗಮನ ಕೊಡೋಕೆ ಆಗಿರ್ಲಿಲ್ಲ. ಒಳ್ಳೆ ಟೈಮಿಗೆ ಬಂದು ನೆನ್ಪು ಮಾಡೋದಿ. ಥ್ಯಾಂಕ್ಸ್ ಅದಕ್ಕೆ. ಹ್ಞೂ ಅದಕ್ಕೆ ಈಗ್ಲಿಂದಾನೆ ಗಮನ ಕೊಡೋಕೆ ಶುರು ಮಾಡ್ತೀವಿ. ಬಾಕ ಹೋಗೋಣ. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಅಮ್ಮು, ವೇದಾಂತ್ ಆಫೀಸ್ ಕೆಲಸನ ಆಫೀಸಲ್ಲೇ ಮಾಡ್ಬೇಕು, ಮನೇಲಿ ಬಂದ್ ಮಾಡೋದಲ್ಲ. ಎದೇಳ ಮೇಲೆ ಇವಾಗ ಶುರು. ವಿಕ್ಕಿ, ಇದು ನಿಮ್ಗೂ ಅನ್ವಯಿಸುತ್ತೆ. ಎದೇಳಿ. ಈ ಆದ್ಯ ಮೇಡಮ್ ಅದೇನ್ ಖತರ್ನಾಕ್ ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ. ರೌಡಿ ಮೇಡಮ್, ಆರ್ತಿ ಮೇಡಮ್ ಇಬ್ರು ಬಂದು ಗಂಡಂದಿರ್ನ ಜಡಾಯಿಸಿ ಕರ್ಕೊಂಡು ಹೋಗ್ತಾವ್ರೆ. ಆದ್ರೂ ಈ ಕಿಡ್ನಾಪ್ ಪ್ಲಾನ್ ಏನಾದ್ರು ತಗ್ಲಾಕೊಂಡ್ರೆ
ನನ್ನ ಕತೆ ಮುಗೀತು. ಹುಷಾರಾಗಿರ್ಬೇಕು. ಇಡಿ ಹೆಂಡತಿ ಬಜಾರಿ ವಾಟ್ ನಾನ್ಸೆನ್ಸ್ ಏನ್ ಮಾಡ್ತಿದ್ಯಾ? ವೇದಾಂತ್ ಹೇಳಿದ್ ಕೇಳಿಸ್ಲಿಲ್ವಾ? ಎದೇಳು ಮೇಲೆ. 3 ಹೊತ್ತು ಕೆಲಸ ಅನ್ಕೊಂಡಿದ್ರೆ ಆರೋಗ್ಯ ಏನಾಗ್ಬೇಕು? ನಿಮ್ಮನ್ನು ನಂಬ್ಕೊಂಡಿರೋ ನಮ್ ಗತಿ ಏನಾಗ್ಬೇಕು? ಸ್ವಲ್ಪ ಹೆಂಡತಿ ಮನೆ ಮಕ್ಳು ಬಗ್ಗೆನೂ ಗಮನ ಕೊಡ್ಬೇಕು. 3 ಹೊತ್ತು ಕೆಲಸ ಅನ್ಕೊಂಡಿರೋದಲ್ಲ ಅಲ್ವಾ ಅದಕ್ಕೆ? ಹಬ್ಬ ಅಂತೂ ನನ್ನ ಪ್ಲಾನ್ ವರ್ಕ್ ಆಗ್ತಾ ಇದೆ. ಈ ಕೆಲಸನ ಅವಾಗಲೇ ಮಾಡಬೇಕಿತ್ತು. ಹಾಮು, ಹೆಲ್ತ್ ಇಂಪಾರ್ಟೆಂಟ್ ಅಣ್ಣ, ತುಂಬಾನೇ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿದ್ರೆ ಯಾವ ಕೆಲಸ ಬೇಕಿದ್ರೂ ಮಾಡ್ಬೋದು. ತುಂಬಾ ಇಂಪಾರ್ಟೆಂಟ್. ಹೇಳಿದ್ ಕೇಳಿಸ್ಲಿಲ್ವಾ? ಎದೇಳಿ ಹೋಗೋಣ. ಹೌದೌದು, ಆರೋಗ್ಯ ಒಂದ್ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಗ್ಲು ರಾತ್ರಿ ನಿದ್ದೆ ಕೆಟ್ರೆ ಆರೋಗ್ಯ ಹಾಳಾಗತ್ತೆ ಅಲ್ವಾ ಅದಕ್ಕೆ? ದೇವ್ರೆ, ನಾನೇನೋ ಹೇಳಿದ್ರೆ ನೀನೇನೋ ಅನ್ಕೊಂಡು ಟೈಮ್ ಪಾಸ್ ಮಾಡ್ತೀಯಾರಲ್ಲಪ್ಪ. ಬೇಗ ಇದರಿಂದ ಹೋಗುವಾಗ ಮಾಡಪ್ಪ. ಅದಕ್ಕೆ ನಿಮ್ಮ ಹತ್ರನೇ ಕೇಳಿದ್ದು. ಯಾಕ್ರಮ್ಮ ಇಬ್ರು ಈ ಥರ ನನ್ನ ಪ್ರಾಣ ತಿಂತಾ ಇದ್ದೀರಾ? ಬೇಗ ನಿಮ್ಮ ಗಂಡನ ಕರ್ಕೊಂಡು ಹೋಗ್ರಮ್ಮ. ನಾನು ಆಪರೇಷನ್ ಧ್ರುವ ಅನ್ನೋದು ಕಿಡ್ನಾಪ್ ಎಕ್ಸಿಕ್ಯೂಟ್ ಮಾಡಬೇಕು. ತಲೆ ಬಿಸಿಲಿದ್ದೀನಿ. ಮೊದ್ಲು ಬನ್ನಿ ನೀವು. ಅಕ್ಕ ಇದ್ ಬಿಟ್ರೆ ರಾತ್ರಿ ಎಲ್ಲ ಹಿಂಗೆ ಕೆಲಸ ಮಾಡ್ತಿರ್ತಾರೆ. ಎದ್ದೇಳು, ಬನ್ನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ನೀವು ಸಪ್ರೇಟಾಗಿ ಹೇಳ್ಬೇಕಾ? ತಾವು ಹೋಗಿ ಮಲ್ಕೊಳ್ತೀರಾ? ಅದ್ಯ ಅದು ವೇದಾಂತ್ ಹತ್ರ ಏನೋ ಡಿಸ್ಕಸ್ ಮಾಡಬೇಕು. 2 ನಿಮಿಷ ಡಿಸ್ಕಸ್ ಮಾಡಿ ಬಂದ್ಬಿಡ್ತೀನಿ. ಸಾರ್ಥಕ್, ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅದೇನಾದ್ರೂ ಬೆಳಿಗ್ಗೆ ಮಾಡ್ಕೊಳ್ಳಿ. ಇವಾಗ ಪ್ಲೀಸ್ ಹೋಗಿ ಮಲ್ಕೊಳ್ಳಿ. ಅದ್ಯ ಅದು ಸಾರ್ಥಕ್, ಕೈ ಕಾಲು ಮುರಿದಾಕ್ಬಿಡ್ತೀನಿ. ಸೈಲೆಂಟ್ ಹೋಗಿ ಮಲ್ಕೊಳ್ಳಿ. ಚಾಮುಂಡಿ ಮೇಡಮು ಗಂಡಂಗೆ ಸರಿಯಾಗಿ ಆವಾಜ್ ಆಗ್ತವ್ರೆ. ಓಹೋ, ಹೆವಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಅಮ್ಮ ತಾಯಿ ಚಾಮುಂಡಿ ಹೋಗ್ತೀನಿರೋ, ನೀನ್ ಮಾತ್ರ ಆ ಥರ ದುಃಖ ಕೊಡ್ಬೇಡ. ಅದ್ಯ ನಿನಗೆ ನಿದ್ದೆ ಬರ್ತಿಲ್ಲ, ನೀನ್ ಬರೋದಾ? ನನಗೆ ಬರೋದು ಗೊತ್ತಿದೆ, ನೀವು ಸೈಲೆಂಟಾಗಿ ಹೋಗ್ತೀರಾ? ಇವತ್ತು ಚಾಮುಂಡಿ ಅವತಾರ ತಾಳಿದಾಳೆ ಅನ್ಸುತ್ತೆ. ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಸಂಹಾರ ಮಾಡ್ಬಿಡ್ತಾಳೆ. ಸೈಲೆಂಟ್ ಆಗಿ ಹೋಗಿ ಬಿತ್ಕೊಳ್ಳೋದು ಒಳ್ಳೇದು. ಸಾರ್ಥಕ್, ಹೋಗಿ ಮಲ್ಕೊಳ್ಳಿ ಅಂತಂದೆ. ಅದ್ಯ ಇವಾಗ ಹೋಗ್ತೀರಾ ಹೋಗಲ್ವಾ? ಶ್ರೀಕಾಂತ, ಬನ್ರಿ ಇಲ್ಲಿ. ಇವಾಗ ನಮ್ಮ ಕೆಲಸ ಶುರು ಮಾಡೋಣ. ನಾನು ಧ್ರುವನ ಹೇಗೆ ಆಚೆ ಕರ್ಕೊಂಬರೋ ಅಂತೇಳಿ ಪ್ಲಾನ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಅವನ ರೂಮಲ್ಲೇ ಇರಿ. ಎಲ್ಲರೂ ಮಲಗಿದ ಮೇಲೆ ನಾನು ಅವನ ರೂಮಿಗೆ ಬರ್ತೀನಿ. ಓಕೆನಾ? ಹೇಳಿ ತಿಲಕ್. ಇನ್ನೊಂದು ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ಇನ್ ಹಾಫ್ ಆನ್ ಅವರಾ? ಸರಿ, ಓಕೆ, ಬನ್ನಿ ಬನ್ನಿ, ರೆಡಿ ಇರತ್ತೆ. ಕಾಂತ, ಹೇಳಿದ್ರೆ ನೆನಪಿದೆ ತಾನೆ? ಏನಾದ್ರೂ ಎಡ್ವಟ್ ಆಗ್ಬೇಕಲ್ಲ. ಮೋಸ್ಟ್ಲಿ ಇವತ್ತು ರಾತ್ರಿನೇ ನನ್ನ ಕೊನೆ ರಾತ್ರಿ ಅನ್ಸುತ್ತೆ. ಯಾವುದಕ್ಕೂ ಮೀನು ಜೊತೆ ಒಂದ್ಸತಿ ಮಾತಾಡ್ಬಿಡ. ಹಲೋ ಮೀನು. ಅದಕ್ಕೆ ಹೇಳಿ. ಅತಿಥಿ, ತಿಲಕ್ 11:15 ಬರ್ತದಾನೆ. ನೀ ರೆಡಿ ಆಗಿದೆಯಾ ಅಲ್ವಾ? ಅದಕ್ಕೆ ರೆಡಿ ಇದ್ದೀನಿ. ಓಕೆ ಆಗಿದ್ರೆ 5 ಮಿನಿಟ್ಸ್ ಬಿಟ್ಟು ಹೊರಡು. ಒಬ್ಳೇ ಬರ್ತಿದ್ಯಾ, ಹುಷಾರು ಆಯ್ತಾ? ಸರಿ ಅದಕ್ಕೆ. ಅಕ್ಕ, ಒಬ್ಳೆ ಹೋಗ್ತಿದ್ಯಾ, ಹುಷಾರಾಗಿ ಹೋಗು. ಮನೆ ಕಡೆ ಚಿಂತೆ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ.
ಅಂಜು, ಅಮ್ಮ ಏನಾದರೂ ನಾನು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ಅವ್ಳ ಫ್ರೆಂಡ್ಸ್ ಮನೆಗೆ ಕಂಬೈನ್ ಸ್ಟಡಿ ಮಾಡಕ್ಕೆ ಹೋಗಿದ್ದಾಳೆ, ಸ್ಪೆಷಲ್ ಸ್ಟಡಿ ಮಾಡಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತೀನಿ. ನಾಳೆ ಕೇಳಿದ್ರೆ? ಸುಮ್ಮನೆ ನಿಂಗೆ ಫೋನ್ ಮಾಡೋ ಥರ ಮಾಡಿ ಅಲ್ಲಿಂದಾನೇ ನಿಂಗೆ ಕಾಲೇಜ್ಗೆ ಹೋದೆ ಅಂತ ಹೇಳ್ತೀನಿ. ವೆರಿ ಗುಡ್ ಅಂಜು, ನೀನಿದ್ಯಾ ಅನ್ನೋದೇ ನಂಗೆ ಧೈರ್ಯ ಕಣೆ. ನೋಡಕ್ಕ, ನೀನು ನಾಳೆ ಸಂಜೆ ಒಳಗೆ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ನಂಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಕಣೆ. ಅಂಜು ಸರಿ, ನಾನು ಬರ್ತೀನಿ. ಹಾಗೆ ಬ್ಯಾಗ್ನ ಆಚೆ ತೊಗೊಂಡು ಹೋಗಬೇಕು. ಹಾಲಲ್ಲಿ ಅಮ್ಮ ಇದ್ದಾಳ ಅಂತ ನೋಡ್ತೀಯಾ? ಟೈಮ್ 11:15 ಆಯ್ತು. ಇನ್ನು 1/4 ಗಂಟೆ ತಿಲಕ್ ಬಂದ್ಬಿಡ್ತಾನೆ. ದೇವ್ರೆ, ಯಾವನಾತನೂ ಆಗದೆ ನಾವು ಅಂದ್ಕೊಂಡಿರೋ ಕೆಲಸ ಈಸಿಯಾಗಿ ಆಗ್ಲಪ್ಪ. ಸುವಾಸನೆ ಇದೆಯಾ? ಕರೆಕ್ಟಾಗಿರೋ ಅಡ್ರೆಸ್ಗೆ ಬಂದಿದ್ದೀನಿ. ಬರ್ತೀನಿ ಅಂತ ಗೊತ್ತಿದ್ರು ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಹೇಗೆ ಮಲಗಿದಾರೆ ನೋಡು. ಈಗ ಹೇಗೆ ಇವ್ರನ್ನ ಎಬ್ಬರಿಸೋದು? ಇವ್ರಿಗೆ ಫೋನ್ ಮಾಡಿದ್ರು ಕಟ್ ಮಾಡ್ತಾ ಇದಾರೆ. ಯಾಕೋ ಇವರೇ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಮಾಡಂಗೆ ಕಾಣಿಸ್ತಾ ಇದಾರಲ್ಲ. ಯಾಕ್ರಮ್ಮ ಎಲ್ಲಿ ನಿಂತಿದ್ದೀರಾ? ಅಪ್ಪ ಅದು ಇದೇನು ನೈಟ್ ಡ್ಯೂಟಿ ಅಂತ ಹೋದವ್ರು ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಬರೀ ನಮ್ಮ ಡೇ ಡ್ಯೂಟಿ ವಾಚ್ಮ್ಯಾನ್ ಕುಮಾರಣ್ಣ ಇದ್ದಾನಲ್ಲ, ಅವನಿಗೆ ನಾಳೆ ಬೆಳಗ್ಗೆ ಏನೋ ಕೆಲಸ ಇದೆಯಂತೆ, ನೈಟ್ ಡ್ಯೂಟಿ ಮುಂದುವರಿಸ್ತೀನಿ, ಇನ್ನು ಬೆಳಗ್ಗೆ ಬಾ ಅಂದ. ನಾನು ಆಯಿತು ಅಂತ ವಾಪಸ್ ಬಂದೆ. ಹೌದಾ, ಒಳ್ಳೇದಾಯ್ತು ಬಿಡಿ. ಅಂದಹಾಗೆ ಸೆಕ್ಯೂರಿಟಿ ಏಜೆನ್ಸಿಯವರು ಹೊಸ ಅಗ್ರಿಮೆಂಟ್ ಕಾಪಿ ಕೊಟ್ಟಿದ್ದಾರೆ. ನಾಳೆನೇ ಇದನ್ನು ಸೈನ್ ಮಾಡಿ ಕೊಡಬೇಕಂತೆ. ಅದಿತಿ, ಇದನ್ನು ಸ್ವಲ್ಪ ಓದಿ ಹೇಳಮ್ಮ. ನೀನೇನು ಹೇಳ್ತೀಯೋ ಅದನ್ನು ಕೇಳಿಸ್ಕೊಂಡು ಆಮೇಲೆ ಸೈನ್ ಮಾಡ್ತೀನಿ. ಅವಳಿಗೆ ಯಾಕ್ರಿ ಹೇಳ್ತಿದ್ದೀರಾ? ನೀವೇ ಓದ್ಕೊಂಡು ಸೈನ್ ಮಾಡ್ಬೋದಲ್ವಾ? ನನಗೂ ಓದಕ್ಕೆ ಬರುತ್ತೆ ಪರಿ, ಆದರೆ ಈ ಅಗ್ರಿಮೆಂಟ್ಗಳು ಅಂದರೆ ನನಗೆ ಭಯ ಜಾಸ್ತಿ. ಅದಿತಿ ಆದರೆ ಕೂಲಂಕುಷವಾಗಿ ಸರಿಯಾಗಿ ಓದ್ತಾಳೆ. ತಗೊಳಮ್ಮ, ಎಲ್ಲ ರೂಲ್ಸು ರೆಗ್ಯುಲೇಷನ್ನು ಇಷ್ಟ ಆದರೆ ಸೈನ್ ಮಾಡ್ತೀನಿ, ಇಲ್ಲ ಅಂದರೆ ಬೇಡ ಅಂತೀನಿ. ಓದಿ ಹೇಳು.
ಯಾಕಮ್ಮ ಓದು ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ಟಿಯಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ತಪ್ಪೇನೂ ಇಲ್ಲ ಸಾಗರ್, ನಾನ್ ತಪ್ಪು ಮಾಡ್ತಾ ಇಲ್ಲ. ಫೋನ್ ಮಾಡಿದ್ ಯಾರು ಅಂತನೂ ಹೇಳ್ತೀನಿ. ಅದು ಏನಾಯ್ತು ಅಂತಂದ್ರೆ ಕಾಂತ, ನೀವು ತಪ್ಪು ಮಾಡ್ತಿದ್ದೀರಾ ಕಣ್ರಿ. ಆ ಮೀನಾಕ್ಷಿ ನಂಬ್ಕೊಂಡ್ರೆ ಜನ್ಮದಲ್ಲಿ ಮದ್ವೆ ಆಗಲ್ಲ, ಬ್ರಹ್ಮಚಾರಿಯಾಗಿ ಸಾಯ್ತೀರಾ. ರೀ ಆದ್ಯ ಅವ್ರೆ, ಎಷ್ಟೊತ್ತಿಂದ ಫೋನು ಟ್ರೈ ಮಾಡ್ತಾ ಇದೀನಿ. ಫೋನ್ ಎತ್ತಕ್ಕೆ ಏನ್ರಿ ಪ್ರಾಬ್ಲಮ್ ನಿಮ್ಗೆ? ಸಾರಿ ಅದೇನಾಯ್ತು ಅಂತಂದ್ರೆ ಅದ್ ಏನೇ ಆಗಿರ್ಲಿ, ನೀವೀಗ ರೆಡಿನಾ? ಇನ್ನು ಎಷ್ಟೊತ್ತಾಗತ್ತೆ? ಹಾ, ಎಲ್ಲ ರೆಡಿ ಆಗಿದೆ. ಇನ್ನು 5 ಮಿನಿಟ್ಸ್ ಅಷ್ಟೇ.